ಸೊ ಅಮೃತ ಬಳ್ಳಿಲಿ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ತಂಬುಳಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು. ಇದು ತುಂಬಾ ಈಸಿಯಾಗಿ ಕಂಡು ಹಿಡಿಯೋದು ಹೇಗೆ ಅಂದ್ರೆ ಎಕ್ಸಾಕ್ಟ್ಲಿ 5 ಇರುತ್ತೆ. 1 2 3 4 ಅಂಡ್ 5 ಇರುತ್ತೆ. ಅದ್ರಲ್ಲಿ 6 ಬರೋದೇ ಇಲ್ಲ. ಒಂದು ಚಿಟಿಕೆ ಅರಿಶಿನ ಹಾಕೊಂಡು ಕುಡಿಯೋದ್ರಿಂದ ಇದ್ರದ್ದು ಅಂದ್ರೆ ಮೆಡಿಸಿನಲ್ ಪ್ರಾಪರ್ಟೀಸ್ ಜಾಸ್ತಿ ಆಗುತ್ತೆ. ಆಮೇಲೆ ಇದು ಒಳ್ಳೆ ಕಂಡೀಷನರ್ ಮತ್ತೆ ಹೇರ್ ಫಾಲ್ ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡ್ಬೇಕಂತಂದ್ರೆ ಇದು ಹೆಲ್ಪ್ ಮಾಡುತ್ತೆ. ಸೀರಿಯಸ್ಲಿ. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಸೌಂದರ್ಯ ಜ್ಞಾನ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ದೀಪಾ ನಾಗೇಶ್ ಅವರಿದ್ದಾರೆ. ಅವರು ನಮ್ಮ ಸೌಂದರ್ಯ ಜ್ಞಾನವನ್ನು ಹಾಗೂ ಸೌಂದರ್ಯ ವೃದ್ಧಿಯನ್ನು ಹೇಗೆ ಮಾಡೋದು ಅನ್ನೋ ಜ್ಞಾನವನ್ನು ಹೆಚ್ಚಿಸೋದಕ್ಕೋಸ್ಕರ ನಮ್ಮ ಜೊತೆ ಇಲ್ಲಿ ಕಾಯ್ತಾ ಇದ್ದಾರೆ. ಹಾಗಿದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಪ್ರದೀಪ್. ಇವತ್ತು ಗ್ರೀನ್ ಏನೋ ಇಟ್ಕೊಂಡು ಕಾಯ್ತಾ ಇದ್ದೀರಿ. ಫುಲ್ ಆಫ್ ಗ್ರೀನ್ ಇವತ್ತು. ಹೌದು. ಕಳೆದ ಸಂಚಿಕೆಯಲ್ಲಿ ನಾವು ಫ್ಲೋರಲ್ ಫೇಶಿಯಲ್ ಹೇಳ್ಕೊಟ್ಟಿದ್ರಿ. ಈ ಸರಿ ಫಾನಾ ಫೇಶಿಯಲ್ ಹೇಳ್ಕೊಡೋಣ. ಯೂಶಲಿ ನಾವು ಫೇಶಿಯಲ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ಬೇಕಂದ್ರೆ 3FF ಫಾರ್ಮುಲಾ ಅಂತ ಹೇಳ್ತೀವಿ. ಫ್ರೂಟ್ ಫೇಶಿಯಲ್, ಫ್ಲೋರಲ್ ಫೇಶಿಯಲ್ ಆ್ಯಂಡ್ ಫಾನಾ ಫೇಶಿಯಲ್ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಬರೀ ಪತ್ರೆಗಳನ್ನು ಯೂಸ್ ಮಾಡಿಕೊಂಡು, ಅದರಲ್ಲೂ ಅಮೃತ ಬಳ್ಳಿನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಹೇರ್ ಕೇರ್, ಹೆಲ್ತ್ ಕೇರ್ ಮಾಡ್ಕೊಳ್ಬೋದು ಅಂತ ಸಾಕಷ್ಟು ಟಿಪ್ಸ್ ಹೇಳೋಣ ಇವತ್ತು. ಎಲ್ಲದಕ್ಕಿಂತ ಮುಂಚೆ ಹೇಳಬೇಕಂದ್ರೆ ಹೆಸರಲ್ಲೇ ಇದೆ ಅಮೃತ ಬಳ್ಳಿ ಅಂತ ಹೇಳ್ಬಿಟ್ಟು. ಸೊ ಅಮೃತ ಬಳ್ಳಿ ಅಷ್ಟೇ ರುಚಿಯಾಗಿ ತುಂಬಾ ರುಚಿಯಾಗಿರುತ್ತೆ. ತಂಬುಳಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು. ಸೊ ಹಾಗಾಗಿ ತಿನ್ಬೋದು. ಲಾಸ್ಟ್ ಟೈಮ್ ರೋಸ್ ಇದೆ ತಿಂದಿಲ್ಲ, ಬಟ್ ಆಮೇಲೆ ರೋಸ್ ಮಿಲ್ಕ್ ಶೇಕ್ ಮಾಡಿ ಕೊಟ್ಟಿದ್ದೀನಿ, ತಿಂದು ಕುಡಿದಿದ್ದೀನಿ. ಸೊ ಅದ್ರ ಫೇಸ್ ಬೇಡ, ಹೊಟ್ಟೆ ನೋವಾಗುತ್ತೆ. ಬಟ್ ಇದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಜ್ವರ ಬಂದ್ರೆ ಇನ್ಫ್ಲಮೇಷನ್ಸ್ ಆದ್ರೆ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ಇದ್ರದ್ದು ಡಯಾಬಿಟಿಸ್ ಇರುವಂಥವ್ರಿಗೆ ಕೂಡ ಇದು ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ಫಸ್ಟ್ ನಾವು ಅಮೃತ ಬಳ್ಳಿ ಕಷಾಯ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಬಿಡ್ತೀನಿ. ಆಮೇಲೆ ಅದರದ್ದು ಬ್ಯೂಟಿ ಟಿಪ್ಸನ್ನು ಹೇಳ್ಕೊಡ್ತಾ ಹೋಗೋಣ. ಸಾಧಾರಣವಾಗಿ ಏನಾಗುತ್ತೆ ಅಂದರೆ, ಒಂದು ಹೆಲ್ತ್ ರಿಲೇಟೆಡ್, ನೀವು ಹೇಳ್ದಂಗೆ ಇನ್ಫ್ಲಮೇಷನ್ ರಿಡಕ್ಷನ್ ಮಾಡೋದಕ್ಕೆ ಆ್ಯಂಟಿಬಯೋಟಿಕ್ ಪ್ರಾಪರ್ಟೀಸ್ ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ತುಂಬ ಒಳ್ಳೆಯದು ಕಷಾಯ ರೂಪದಲ್ಲಿ ತೊಗೊಳ್ಳೋದು. ಇದರಲ್ಲಿ ಬರೀ ಎಲೆ ಮಾತ್ರ ಉಪಯೋಗಿಸ್ತಾರೆ. ನಾನು ಇದನ್ನು ತೋರಿಸೋದಕ್ಕೋಸ್ಕರನೇ ತೊಗೊಂಬಂದೆ. ಇದರಲ್ಲಿ ಬರೀ ಎಲೆ ಮಾತ್ರ ಅಲ್ಲ, ಇದರದ್ದು ಎಲೆ, ಕಾಂಡ ಮತ್ತು ಬೇರು ಕೂಡ. ಹಾಂ, ಸಾಮೂಲ ಯೂಸ್ ಆಗುತ್ತೆ. ಹೌದು, ಸಾಮೂಲ ಸ್ವರಸ ಅಂತ ಹೇಳ್ತೀವಿ. ಸೊ ಸಾಮೂಲ ಸ್ವರಸ ತಗೊಂಡ್ರೆ ಇದರಲ್ಲಿ ತುಂಬಾ ಚೆನ್ನಾಗಾಗತ್ತೆ. ಸ್ವರಸ ಅಂದ್ರೆ ಅದರಲ್ಲಿರುವ ರಸ. ಸೊ ಇದರಲ್ಲಿ ನಾವು ಇವಾಗ ನಾನು ತೋರಿಸ್ತಾ ಬಾಡೋಗಿದೆ, ಬಟ್ ನಿಮ್ಗೆ ಈ ತರ ಈ ಶೇಪ್ ಇರುತ್ತೆ. ಹೌದು, ಗ್ರೀನ್ ಇರುತ್ತೆ. ಮತ್ತೆ ಇದರಲ್ಲಿ ಇದೇ ಪ್ರಜಾತಿಗೆ ಸೇರಿರುವಂತ ತುಂಬಾ ಗಿಡಗಳೇ ಇರುತ್ತೆ. ಆದ್ರೆ ಅದರಲ್ಲಿ ಯಾವುದು ಅಮೃತ ಬಳ್ಳಿ ಅಂತ ಗೊತ್ತಾಗಲ್ಲ ಹೆಚ್ಚಾಗಿ. ಅಂದ್ರೆ ನಾವು ಇವಾಗ ಹಾಗೆ ಓಡಾಡುವಾಗ ತುಂಬಾ ಅಮೃತ ಬಳ್ಳಿ ತರಾನೇ ಇರುವಂತದ್ದು ಒಂದಷ್ಟಿರುತ್ತೆ ಅಲ್ವಾ. ಇದನ್ನ ಹೇಗೆ ಕಂಡು ಹಿಡಿಬಹುದು ಅಂತಂದ್ರೆ, ಇದನ್ನ ರಿವರ್ಸ್ ಮಾಡಿ ನೋಡಿದಾಗ ಇದರಲ್ಲಿ 5 ಅಂದ್ರೆ ಒಳ್ಳೆಯವ್ರ ತರ ಹಾಕೊಂಡು ಹಿಂದಿಂದ ಚುಚ್ಚೋರು ಅಂತ ಇರ್ತಾರೆ. ಸೊ ಇದ್ರಲ್ಲೂ ಅದೇನೆ ಕರೆಕ್ಟ್. ಹಿಂದಿಂದ ಮುಳ್ಳು ತರ ಅಥವಾ ಕೂದಲ್ ತರ ಇರುತ್ತೆ. ಕರೆಕ್ಟ್. ಹೌದು, ಬಟ್ ಇದು ಮುಳ್ಳು ತಗೋಬಾರ್ದು. ಅದೇ ಒಳ್ಳೆಯವ್ರ ತರ ಇರ್ತಾರೆ ಹಿಂದಿಂದ. ನಿಜ. ಸೊ ನಾವು ತುಂಬಾ ಈಸಿಯಾಗಿ, ಈಗ ಇದ್ರದ್ದು ಕಾಣಿಸುತ್ತಾ ಏನೋ ಗೊತ್ತಿಲ್ಲ, ಕ್ಯಾಮ್ರಾದಲ್ಲಿ ಕ್ಲೋಸ್ ಅಪ್ ಅಲ್ಲಿ ತಗೊಂಡಾಗ ಗೊತ್ತಾಗುತ್ತೆ. ತುಂಬಾ ಶೈನಿ ಆಗಿರುತ್ತೆ. ಆಮೇಲೆ ಇದಕ್ಕೆ ಪಾಯಿಂಟೆಡ್ ಟಿಪ್ ಅಂತ ಹೇಳ್ತೀವಿ. ಎಲ್ಲದಕ್ಕಿಂತ ಮೇನ್ ಆಗಿ ಇದನ್ನ ಕಂಡುಹಿಡಿಯೋದು ಹೇಗೆ ಅಂದ್ರೆ, ಇದನ್ನ ರಿವರ್ಸ್ ಮಾಡಿ ನೋಡಿದಾಗ ಇದ್ರದ್ದು ನಿಮ್ಗೆ ಹೀಗೆ ಕಾಣಿಸುತ್ತೆ ನೋಡಿ. ಇದಕ್ಕೆ ನರಗಳು, ಅದು ವೇನ್ಸ್ ಅಂತ ಏನ್ ಹೇಳ್ತೀವಿ, ಅದು ಕಾಣಿಸುತ್ತಲ್ಲ. ಅಮೃತ ಬಳ್ಳಿಲಿ ಮಾತ್ರ ಒಂದೇ ಮೂಲದಿಂದ 5 ವೇನ್ಸ್ ಇರುತ್ತೆ. ಒಂದೇ ಮೂಲದಿಂದ ಇರುತ್ತೆ. ಅದು ನಮ್ಮ ಕೈಯ ಶೇಪ್ ಹೇಗಿರುತ್ತೋ ಹಾಗೇನೆ 5 ಬಂದಿರುತ್ತೆ. ಬೇರೆದಕ್ಕೆಲ್ಲ ನೀವು ರೀತಿಲಿ ಅಶ್ವತ್ಥ ಎಲೆ ತರನು ಕೂಡ ಹೌದು ಕಾಣಿಸುತ್ತೆ. ಬಟ್ ಇದು ನೋಡೋದಕ್ಕೆ ಇದು ತುಂಬಾ ಈಸಿಯಾಗಿ ಕಂಡು ಹಿಡಿಯೋದು ಹೇಗೆ ಅಂದ್ರೆ ಎಕ್ಸಾಕ್ಟ್ಲಿ 5 ಇರುತ್ತೆ. 1 2 3 4 ಅಂಡ್ 5 ಇರುತ್ತೆ. ಅದ್ರಲ್ಲಿ 6 ಬರೋದೇ ಇಲ್ಲ. ಓಕೆ, ಹಿಂದ್ಗಡೆಯಿಂದ ನೋಡಿದಾಗ ನಮ್ಗೆ 5 ಅದರದ್ದು ಲೈನ್ಸ್ ಕಾಣಿಸುತ್ತೆ. ಸೊ ಯಾವುದೇ ಚಿಕ್ಕ ಎಲೆ, ದೊಡ್ಡ ಎಲೆ ಅಥವಾ ಹೇಗೆ ತಪ್ಪಿದೆಯಾ ಅಂತ ಚಾನ್ಸೇ ಇಲ್ಲ. ಮ್ಯಾಥ್ಸ್ ತಪ್ಪಿದ್ರೂ ಪ್ರಕೃತಿ ತಪ್ಪಾಗಲ್ಲ. ಸೊ ಖಂಡಿತ ಅದನ್ನ ಕಂಡುಹಿಡಿಯೋದೇ ಹಾಗೆ. ರಿವರ್ಸ್ ಮಾಡಿ ನೋಡಿದಾಗ 5 ಲೈನ್ ಕಾಣಿಸಿರ್ಬೇಕು, ಒಂದೇ ಮೂಲದಿಂದ ಹುಟ್ಟಿರ್ಬೇಕು. ಅದನ್ನ ಅಮೃತ ಬಳ್ಳಿ ಅಂತ ಯಾವುದೇ ಆದ್ರೂ ಸೌಂದರ್ಯ ಇದರಲ್ಲಿ ಫಿಬೊನಾಚಿ ಸೀಕ್ವೆನ್ಸ್ ಅಂತ ಹೇಳ್ತಾರೆ. ಎಲ್ಲ ಆಡ್ ನಂಬರ್ಗಳಲ್ಲಿ ಇರೋದು ತುಂಬಾ ಸುಂದರವಾಗಿರುತ್ತೆ, ಶ್ರೇಷ್ಠವಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದನ್ನ ಅಮೃತ ಬಳ್ಳಿನ ಸ್ವರಸ ಅಂತಂದ್ರೆ ಇದ್ರದ್ದು ಎಲೆ, ಕಾಂಡ, ಬಳ್ಳಿ ಎಲ್ಲ ಸೇರಿಸಿ ಅದರದ್ದು ಸ್ವರಸನ ನಾವು ಬರೀ 1 ಸ್ಪೂನು ಬೆಳಿಗ್ಗೆ ಹೊತ್ತು ತಗೊಳ್ಳೋದ್ರಿಂದ ಬಾಡಿಗೆ ಸಾಕಷ್ಟು ರೀತಿಯ ಇಮ್ಯುನಿಟಿ ಸಿಗುತ್ತೆ. ಮತ್ತು ಹೆಲ್ತ್ ಬೆನಿಫಿಟ್ಸು ಜೊತೆಗೆ ಬ್ಯೂಟಿ ಬೆನಿಫಿಟ್ಸ್ ಕೂಡ ಇರುತ್ತೆ. ಯಾರಿಗೆಲ್ಲ ಫ್ರಿಕಲ್ಸ್ ಅಂತ ಹೇಳ್ತೀವಿ, ಸಣ್ಣ ಸಣ್ಣ ಗುಳ್ಳೆಗಳು ಬರೋದು ಅಥವಾ ಸ್ಕಿನ್ ಬೇಗ ಸೆನ್ಸಿಟಿವ್ ಆಗಿರುತ್ತೆ, ಆ ಥರದನ್ನು ಕೂಡ ರೆಡ್ಯೂಸ್ ಮಾಡ್ತಾ ಬರ್ಬೋದು ಇದರ ಸ್ವರಸ ಕುಡಿಯೋದ್ರಿಂದ.
ಈಕ್ವಲ್ ಕ್ವಾಂಟಿಟಿ ಆಫ್ ನೀರಿನ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಇಲ್ಲಾಂದರೆ ಕಷಾಯ ಕೂಡ ಮಾಡ್ಬೋದು ಇದ್ರದ್ದು. ಇದು ಸ್ವಲ್ಪ ಜಜ್ಜಿಬಿಟ್ಟು ಅಂದರೆ ಕಾಂಡದ ಸಮೇತ ಅದರದ್ದು ಎಲೆ ಮತ್ತು ಕಾಂಡ ಸಮೇತ ಸ್ವಲ್ಪ ಜಜ್ಜಿ ನೀರಿಗೆ ಹಾಕಿ ಸ್ವಲ್ಪ ಕುದಿಸಿ ಅದನ್ನು ನಾವು ಕುಡಿಬೋದು. ಒಂದು ಚಿಟಿಕೆ ಅರಿಶಿನ ಹಾಕೊಂಡು ಕುಡಿಯೋದ್ರಿಂದ ಇದ್ರದ್ದು ಅಂದರೆ ಮೆಡಿಸಿನಲ್ ಪ್ರಾಪರ್ಟೀಸ್ ಜಾಸ್ತಿ ಆಗುತ್ತೆ. ಯಾವುದೇ ರೀತಿಯ ಹಸಿರು ಪದಾರ್ಥಗಳನ್ನು ಯೂಸ್ ಮಾಡುವಾಗ ಸ್ವಲ್ಪ ಅರಿಶಿನ ಬಳಸೋದು ಒಳ್ಳೆಯದು. ನೆಕ್ಸ್ಟ್ ಇದನ್ನು ನಾವು ಹೇರ್ ಪ್ಯಾಕಲ್ಲಿ ತುಂಬ ಯೂಸ್ ಮಾಡ್ತೀವಿ. ಸೊ ನನ್ನ ಪಾರ್ಲರಲ್ಲಂತೂ ಆಯುರ್ವೇದಿಕ್ ಪಾರ್ಲರ್ ಆಗಿರೋದ್ರಿಂದ ನಾವು ಒಂದು 85 ಥರದ ಹೇರ್ ಪ್ಯಾಕ್ಗಳನ್ನ ಪ್ರಿಪ್ರೇಷನ್ ಮಾಡ್ತೀವಿ. ಬೇರೆ ಬೇರೆ ರೀಸನ್ಗೆ, ಅಂದರೆ ಹೇರ್ ಫಾಲ್ಗೆ ಬೇರೆ ಇರುತ್ತೆ, ಹೇರ್ ಸ್ಮೂತ್ನಿಂಗ್ಗೆ ಬೇರೆ ಇರುತ್ತೆ, ಹೇರ್ ಡ್ಯಾಮೇಜ್ ಆಗಿದ್ದಾಗ, ಸ್ಕ್ಯಾಲ್ಪ್ ಡ್ಯಾಮೇಜ್ ಆಗಿದ್ದಾಗ ಅಂತ ಸಾಕಷ್ಟು ರೀತಿಯ ಹೇರ್ ಪ್ಯಾಕ್ಗಳನ್ನ ಪ್ರಿಪೇರ್ ಮಾಡ್ತೀವಿ. ಬಟ್ ಒನ್ ಕಾಮನ್ ಇಂಗ್ರೀಡಿಯೆಂಟ್ ಯಾವುದು ಅಂದರೆ ಅಮೃತ ಬಳ್ಳಿ ಆಗಿರುತ್ತೆ. ಬಿಕಾಸ್ ಹೇರ್ ರಿಲೇಟೆಡ್ ತುಂಬ ಪ್ರಾಬ್ಲಮ್ಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಇದನ್ನು ಎಲ್ಲ ಕಡೆ ಈಸಿಯಾಗಿ ಬೆಳೆದಿರುತ್ತೆ, ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ಇದನ್ನು. ಇಟ್ಸ್ ಅ ವೆರಿ ಕೂಲೆಂಟ್. ಆಮೇಲೆ ಇದು ಒಳ್ಳೆ ಕಂಡೀಷ್ನರು. ಮತ್ತು ಹೇರ್ ಫಾಲ್ನ ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕಂತಂದರೆ ಇದು ಹೆಲ್ಪ್ ಮಾಡುತ್ತೆ. ಸೀರಿಯಸ್ಲಿ, ಅಂದರೆ ಈಗಿಂದಲ್ಲ 22 ವರ್ಷಗಳಿಂದ ನಮ್ಮ ಪಾರ್ಲರಲ್ಲಿ ಅದನ್ನು ಯೂಸ್ ಮಾಡ್ತಾನೆ ಬಂದಿದ್ದೀವಿ. ಸಾಕಷ್ಟು ಜನಕ್ಕೆ ಅದು ರಿಸಲ್ಟ್ ಕೂಡ ಕೊಟ್ಟಿದೆ. ಈಸಿ ರೆಸಿಪಿ. ಆಯುರ್ವೇದದ ಇದರಲ್ಲಿ ಎಲ್ಲಾದರೂ ಇದ್ರ ಬಗ್ಗೆ ತುಂಬ ಕಡೆ ಮೆನ್ಷನ್ ಆಗಿದೆ. ಇದು ಸಾಕಷ್ಟು ಹಸಿರು ಹೊನ್ನು ಅಂತ ಒಂದು ಬುಕ್ ಇದೆ, ಅದರಲ್ಲಿ ರೆಫರ್ ಮಾಡಿದ್ದಾರೆ. ಮತ್ತು ಇದ್ರದ್ದು ತುಂಬ ರೆಫರೆನ್ಸ್ಗಳಿದೆ ಆಯುರ್ವೇದದಲ್ಲಿ. ಸೊ ಹಾಗಾಗಿ ಇದ್ರದ್ದು ತುಂಬ ಈಸಿ ಟೆಕ್ನಿಕ್ನ ನಾನು ಹೇಳ್ಕೊಡ್ತೀನಿ. ಇದಕ್ಕೆ ಈಕ್ವಲ್ ಕ್ವಾಂಟಿಟಿ ಅಂದರೆ 5 ಎಲೆ ಇದು ತೊಗೊಂಡ್ರೆ 5 ಎಲೆ ದಾಸವಾಳದ ಎಲೆ ತೊಗೋಬೇಕು. ಎರಡನ್ನೂ ಬರೀ ಗ್ರೈಂಡ್ ಮಾಡಿ ಹೇರಿಗೆ ಅಪ್ಲೈ ಮಾಡ್ಕೊಂಡ್ರೆ ಸಾಕು, ಸೂಪರ್ ಕಂಡೀಷ್ನರ್ ಆ್ಯಂಡ್ ಸಾಫ್ಟ್ನರ್ ಥರ ಕೆಲಸ ಮಾಡುತ್ತೆ. ಸಾಫ್ಟ್ನರ್ ಆಗಿ ದಾಸವಾಳ ಗುಂಪು ಅಂತ. ಹೌದು. ಸೊ ಆ ಥರ ಕೆಲಸ ಮಾಡುತ್ತೆ. ಮತ್ತು ತುಂಬ ಜನಕ್ಕೆ ಈಗ ನಮ್ಮ ವ್ಯೂವರ್ಸು ಅಷ್ಟೇ ತುಂಬ ಚೆನ್ನಾಗಿ ಓಡ್ತಾ ಇದೆ ನಿಮ್ಮದು ಪ್ರೋಗ್ರಾಮ್ ಕೂಡ. ಸಾಕಷ್ಟು ಜನ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ ಅದರಲ್ಲಿ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಒಂದು ಒಳ್ಳೆ ರೆಮಿಡಿ ಹೇಳಿ ಅಂತ. ಅವ್ರಿಗೋಸ್ಕರನೇ ಡೆಡಿಕೇಟ್ ಮಾಡೋಣ ಇವತ್ತಿನ ಸಂಚಿಕೆನ. ಸೊ ಯಾರಿಗೆಲ್ಲ ಹೇರ್ ಫಾಲ್ ಜಾಸ್ತಿ ಇರುತ್ತೆ, ಡ್ಯಾಂಡ್ರಫ್ ಇರುತ್ತೆ, ಇಚ್ಚಿಂಗ್ ಇರುತ್ತೆ, ಯಾವುದೇ ರೀತಿಯ ಹೇರ್ ರಿಲೇಟೆಡ್ ಪ್ರಾಬ್ಲಮ್ ಇದೆಯೋ ಅವರು ಅಂದರೆ ಅಮೃತ ಬಳ್ಳಿ ಎಲೆ ಜೊತೆಗೆ ಪುದೀನ, ಮನೇಲಿ ಈಸಿಯಾಗಿ ಸಿಗುವಂಥ ಪುದೀನ, ಕೊತ್ತಂಬರಿ ಸೊಪ್ಪು ಕೂಡ ತುಂಬ ಒಳ್ಳೆ ಹೇರ್ ಕಂಡೀಷ್ನರ್. ಪುದೀನ, ಕೊತ್ತಂಬರಿ ಸೊಪ್ಪು, ಅಮೃತ ಬಳ್ಳಿ ಬೇಕು ಅಂತಾರೆ. ಕೊತ್ತಂಬರಿ ಸೊಪ್ಪು ಹೇಳಿದ್ರೆ ನಂಗೆ ಕಂಡ್ರೆ ಆಗಲ್ಲ ಅಂತ ಅದಕ್ಕೆ ಪಾಯಿಂಟ್ ಔಟ್ ಮಾಡಿ ಹೇಳಿದ್ದು. ಸೊ ಅದನ್ನ ಹಾಕಿ ಗ್ರೈಂಡ್ ಮಾಡಿ ತಿನ್ನೋದಲ್ಲ, ಹಚ್ಚೋದು. ಸೊ ಅದನ್ನ ಇಲ್ಲ, ತುಂಬ ಒಳಗೆ ಪರಿಮಳ ಇರುತ್ತೆ ಅದು. ಸೊ ಇಷ್ಟೇ, ಅಮೃತ ಬಳ್ಳಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಬೈಂಡಿಂಗ್ ಏಜೆಂಟಿಗೆ ನಾವು ದಾಸವಾಳದ ಎಲೆಗಳನ್ನ ಯೂಸ್ ಮಾಡ್ಬೋದು. ಅದು ಹೇಗಿದ್ರು ಕೂಡ ಬೈಂಡಿಂಗ್ ಏಜೆಂಟ್. ಇವಾಗ ಬೆಂಗಳೂರಲ್ಲಿ ಅದು ಸಿಗಲ್ಲ, ಇದೆಲ್ಲ ದುಡ್ಡು ಕೊಟ್ಟರೆ ಸಿಗ್ಬೋದು, ಅದು ದಾಸವಾಳ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಹಂಗೊಂದು ವೇಳೆ ಬೈಂಡಿಂಗ್ ಏಜೆಂಟಾಗಿ ದಾಸವಾಳ ಸಿಕ್ಕಿಲ್ಲ ಅಂದರೆ ಚಿಗರೆ ಪುಡಿನ ಕೂಡ ಯೂಸ್ ಮಾಡ್ಬೋದು. ಚಿಗರೆ ಪುಡಿ ಸಿಗುತ್ತೆ, ಸೀಗೆಕಾಯಿ ಜೊತೆ ಹಾಕೋದಕ್ಕೆ ಚುಜ್ಜುಲ್ ಪುಡಿ ಅಂತ ಹೇಳ್ತಾರೆ. ಇದ್ರ ಪುಡಿನೂ ಸಿಗುತ್ತೆ, ಬಟ್ ಅದರಲ್ಲಿ ಅಷ್ಟು ಬೈಂಡಿಂಗ್ ಏಜೆಂಟ್ ಬರಲ್ಲ. ಫ್ರೆಶ್ ಆಗಿದ್ದಾಗಲೇ ಬೆಟರ್. ಡ್ರೈ ಆಗಿರುತ್ತೆ, ಹೌದು, ಸತ್ವನೇ ಹೋಗಿರುತ್ತೆ. ಸೊ ಚಿಗರೆ ಪುಡಿನ ಬೇಕಾದ್ರೂ ಬೈಂಡಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ಬೋದು. ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಹೇರ್ಗೆ ಅಪ್ಲೈ ಮಾಡ್ಬೋದು. ಹೋದರೆ ಸತ್ತವ ಅಂತ ಆಗ್ತಾನೆ. ನಿಜ. ಸೊ ಹಾಗೆ ಇದನ್ನ ನಾವು ಫಸ್ಟ್ ಆಯಿಲ್ ಅಪ್ಲೈ ಮಾಡಿರಬೇಕು. ಆಫ್ಟರ್ 8 hours ಈ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡ್ರೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಟೈಮ್ ಇಲ್ಲ ಅನ್ನೋರು ಅಪ್ಲೈ ಮಾಡಿ ಒಂದು 20 minutes ಬಿಟ್ಬಿಟ್ಟು ಹೇರ್ ಆಯಿಲ್ ಹಾಕಿರಲೇಬೇಕು. ಯಾವುದೇ ರೀತಿಯ ಆಯುರ್ವೇದಿಕ್ ಹೇರ್ ಪ್ಯಾಕ್ ಹಾಕಬೇಕಂದ್ರೆ ತೈಲ ಅಂದರೆ ತಲೆಗೆ ಎಣ್ಣೆ ಹಚ್ಚಿರಲೇಬೇಕು. ಡ್ರೈ ಹೇರಲ್ಲೇ ಅಪ್ಲೈ ಮಾಡೋದಿಲ್ಲ. ತೆಂಗಿನೆಣ್ಣೆ ಬೆಟರು, ಇಲ್ಲಾಂದ್ರೆ ಎಳ್ಳೆಣ್ಣೆ ತುಂಬಾ ಚೆನ್ನಾಗುತ್ತೆ. ಹರಳೆಣ್ಣೆ ಕೂಡ ಒಳ್ಳೇದು. ಹರಳೆಣ್ಣೆ ಸ್ವಲ್ಪ ಜಿಡ್ಡು ಅನ್ಸುತ್ತೆ, ಬಟ್ ಅಷ್ಟು ನಮಗೆ ಬೇಕಾಗತ್ತೆ ನಮ್ಮ ಹೇರ್ಗೆ, ಅಷ್ಟು ಗ್ರೋತ್ಗೆ ಅದು ಚೆನ್ನಾಗಾಗತ್ತೆ. ಅದನ್ನೆಲ್ಲ ಹಾಕೋದ್ರಿಂದನೇ ಟಚ್ ವುಡ್ ನನ್ನ ಲೈಫಲ್ಲಿ ಯಾವತ್ತೂ ನನಗೆ ಸ್ಪ್ಲಿಟ್ ಎಂಡ್ಸ್ ಅನ್ನೋದೇ ಬಂದಿಲ್ಲ, ಹೇರ್ ಡ್ರೈ ಆಗುತ್ತೆ ಅನ್ನೋದೇ ಬಂದಿಲ್ಲ. ಸೊ ಅದೆಲ್ಲ ನಮಗೆ ನ್ಯಾಚುರಲ್ ಆಗಿ ಕೊಟ್ಟಿರೋಂಥ ಗಿಫ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಯಾವುದೋ ಫ್ಯಾನ್ಸಿ ಆಯಿಲ್ ಬಳಸೋಂಥ ನೆಸೆಸರಿ ಇಲ್ಲ. ಆಲಿವ್ ಆಯಿಲ್ ಹಚ್ಚಿ, ಆಲ್ಮಂಡ್ ಆಯಿಲ್ ಹಚ್ಚಿ, ಅರ್ಗನ್ ಆಯಿಲ್ ಹಚ್ಚಿ, ಇದೆಲ್ಲ ಸುಮ್ಮನೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನಾವು ಬೊಬ್ಬೆ ಹೊಡ್ಕೊಳ್ಬೋದಷ್ಟೇ. ಬಟ್ ವಾಸ್ತವವಾಗಿ ರಿಸಲ್ಟ್ ಸಿಗೋದು ನಮಗೆ ನಮ್ಮ ಸುತ್ತ 10 ಕಿಲೋಮೀಟರ್ ಸುತ್ತದಲ್ಲಿ ಯಾವುದು ಒಳ್ಳೆ ಎಣ್ಣೆಗಳು ಸಿಗುತ್ತೆ ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು ಅದರಲ್ಲಿ ಮಾತ್ರ. ಬೆಂಗಳೂರಿನ 10 ಕಿಲೋಮೀಟರ್ ಸುತ್ತದಲ್ಲಿ ಯಾವ ಎಣ್ಣೆ ಸಿಗುತ್ತೆ ಅಂತ ನಾನು ಬಿಡಿಸಿ ಹೇಳಬೇಕು ಅಂತಿಲ್ಲ. ಅದು ನಿಜ, ಬಟ್ ಸ್ಟಿಲ್ ಗೆಟ್ ದಟ್, ಅಂದರೆ ನ್ಯಾಚುರಲ್ ಆಗಿ ಸಿಗುತ್ತೆ. ಹೌದು, ನೀವು ಹೇಳೋದಕ್ಕೆ ತುಂಬಾನೇ ಇದಿದೆ. ಬಟ್ ಇವತ್ತಿನ ಪರಿಸ್ಥಿತಿ ಹಾಗಿದೆ, ಎಲ್ಲಾನು ರೆಡಿಮೇಡ್. ಮತ್ತೆ ಇಲ್ಲ ಅಂದ್ರೆ MRP ಶಾಪಿನ ಎಣ್ಣೆ ಬಿಟ್ರೆ ಬೇರೆ ಎಣ್ಣೆ ಬೇಡ. ಇದ್ರಲ್ಲಿ ನ್ಯಾಚುರಲ್ ಆಗಿರೋ ಎಣ್ಣೆ ಡ್ರೈ ಆಗುತ್ತೆ, ದೇಹದ ಸತ್ವ ಹೋಗುತ್ತೆ. ಮತ್ತೆ ಅಭ್ಯಂಗ ಶಾಸ್ತ್ರದಲ್ಲಿ ತಲೆಗೆ ಎಣ್ಣೆ ಹಚ್ಚಿದಿರ ನಾವು ತಲೆ ಸ್ನಾನ ಮಾಡೋ ಹಾಗೆ ಇಲ್ಲ, ಅಭ್ಯಂಗನೇ ಮಾಡೋ ಹಾಗಿಲ್ಲ. ಸೊ ಅಭ್ಯಂಗದ ಮೊದಲನೇ ಹೆಜ್ಜೆನೇ ತಲೆಗೆ ಎಣ್ಣೆ ಹಚ್ಚುವಂಥದ್ದು. ಸೊ ಅಲ್ಲಿ ಹಚ್ಚಿದ ಮೇಲೆನೆ ಈ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಕೆಮಿಕಲ್ ಓರಿಯೆಂಟೆಡ್ ಪ್ರೋಸೆಸ್ ಮಾತ್ರ ಎಣ್ಣೆ ಹಚ್ಚಂಗಿಲ್ಲ. ಬಟ್ ಆಯುರ್ವೇದದಲ್ಲಿ ಪ್ರತಿಯೊಂದನ್ನು ನಾವು ಎಣ್ಣೆ ಹಚ್ಚಿದ ನಂತರ ಹೇರ್ ಪ್ಯಾಕ್ ಹಾಕುವಂಥದ್ದು, ಅದೊಂದು ಮೇನ್ ಆಗಿ ಮೆನ್ಷನ್ ಮಾಡಬೇಕಿತ್ತು ನನಗೆ. ಸೊ ಇದ್ರದ್ದು ಯಾವುದೇ ರೀತಿಯ ಹೇರ್ ಪ್ಯಾಕ್ ಹಾಕೊಳ್ಳೋದಾದ್ರೂ ನಾವು ಫಸ್ಟ್ ಆಯಿಲ್ ಅಪ್ಲೈ ಮಾಡಿ, ಪಾರ್ಲರಲ್ಲೂ ಅಷ್ಟೇ ನಾವು ಫಸ್ಟ್ ಆಯಿಲ್ ಅಪ್ಲೈ ಮಾಡ್ತೀವಿ, ಡಿವೈನ್ ಥೆರಪಿ ಮಾಡಿ ಸ್ಟೀಮ್ ಕೊಟ್ಟು ನಂತರ ಈ ಪ್ಯಾಕ್ ಹಾಕೋದು, ಅದೊಂದು ಪ್ರೋಸೆಸ್.
ಸೊ ಹೇರ್ ಸ್ಪಾದಲ್ಲಿ ಆಯುರ್ವೇದಿಕ್ ಹೇರ್ ಸ್ಪಾಗಳಲ್ಲಿ ಮಾಡುವಂಥ 5 ಪ್ರೋಸೆಸ್ ಇರುತ್ತೆ, ಅದರಲ್ಲಿ ಮೇಯ್ನ್ ಪ್ರೋಸೆಸ್ಸು. ಸೊ ಹೀಗೆ ಇದರಲ್ಲಿ ಅಮೃತಬಳ್ಳಿ ಎಲೆಯಲ್ಲಿ ಸಾಕಷ್ಟು ರೀತಿಯ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರು ಮಾಡ್ಕೊಳ್ಬೋದು. ಸ್ಕಿನ್ ಕೇರ್ ಕನ್ಸಂಪ್ಷನಿಂದ ಕೂಡ ಆಗುತ್ತೆ, ಮತ್ತು ಯಾರಿಗೆ ರ್ಯಾಷಸ್ ಎಲ್ಲ ಆಗುತ್ತೋ ಅವರು ಇದರ ಸ್ವರಸನ ಸ್ವಲ್ಪ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಕೂಡ ತುಂಬ ಫಾಸ್ಟಾಗಿ ರೆಡ್ಯೂಸ್ ಆಗುತ್ತೆ. ಹೀಗೆ ಡಿಫ್ರೆಂಟಾಗಿ ನಾವು ಆ ಅಮೃತ ಬಳ್ಳಿನ ಯೂಸ್ ಮಾಡ್ಕೊಳ್ತಾ ಬರೋದ್ರಿಂದ ಸ್ಕಿನ್ ಕೇರ್, ಹೇರ್ ಕೇರ್ ಆ್ಯಂಡ್ ಹೆಲ್ತ್ ಕೇರ್ ಎಲ್ಲದನ್ನು ಮೇಂಟೈನ್ ಮಾಡ್ತಾ ಬರ್ಬೋದು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಪ್ಲೆಜರ್. ಮತ್ತೆ ಅದನ್ನೇ ಹೇಳ್ತೀನಿ, ನಾವು ಬ್ಯೂಟಿ ಸೀರೀಸನ್ನು ಹೇಗೆ ಮಾಡ್ತಾ ಇದ್ದೀವೋ ಈ ಥರದ ಟಿಪ್ಸಿನ ಒಂದು ಸ್ಪೆಷಲ್ ಸೀರೀಸ್ ಮಾಡಬೇಕು ಅನ್ನುವಂಥ ಉತ್ಕಟಾಪೇಕ್ಷೆ ನನಗೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಬರ್ತಾ ಇದೆ. ಸೊ ಈ ಒಂದು ಸಿಂಪಲ್ ಆಗಿರುವಂಥ ಒಂದು ಎಲೆ ಈಗ ಒಂದು ಸ್ವಲ್ಪ ಅಪರೂಪ ಆಗಿರ್ಬೋದು, ಆದರೆ ನಿಮ್ಮ ಮನೆಯಲ್ಲಿ ದಿಸ್ ಈಸ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಶೇರ್. ಏನು ಅಂತಂದರೆ ನಮಗೆಲ್ರಿಗೂ ಕೂಡ ನಮ್ಮ ಬಾಲ್ಕನಿಯಲ್ಲಿ ಇರ್ಬೋದು ಅಥವಾ ಮನೆ ಒಳಗಡೆನೇ ಇರ್ಬೋದು ಅಥವಾ ಟೆರೆಸ್ನಲ್ಲಿ ಗಾರ್ಡನ್ಗಳು ಮಾಡುವಂಥ ಒಂದು ಆಸೆಯಲ್ಲಿ ನೀವು ನೆಡುವಾಗ ಆದಷ್ಟು ನಿಮ್ಮ ಮನೆ ಬಳಕೆಗಾಗುವಂತಹ ತರಕಾರಿ ಇರಬಹುದು ಅಥವಾ ದೇವರಿಗೆ ಸಮರ್ಪಿಸುವಂಥ ಹೂವು ಇರ್ಬೋದು ಅಥವಾ ಅರ್ಜೆಂಟಾಗಿ ನಿಮಗೇನೋ ಮನೆಯಲ್ಲಿ ಹೆಲ್ತ್ ರಿಲೇಟೆಡ್ ಇದೆ, ಜ್ವರ, ಶೀತ, ಕೆಮ್ಮು, ನೆಗಡಿ ಅಥವಾ ತಲೆನೋವು ಇತ್ಯಾದಿ, ಅಥವಾ ಸಣ್ಣ ಗಾಯಕ್ಕೆ ಹಚ್ಕೊಳ್ಳುವಂಥದ್ದು, ಈ ಥರದ ಎಲೆಗಳು ಆಗುವಂತಹ ಗಿಡಗಳನ್ನು ಹೆಚ್ಚು ನೆಡುವತ್ತ ಗಮನ ಕೊಡಿ. ಅದು ನಿಮಗೆ ಇರುವಂಥ ಗಾರ್ಡನಿಂಗ್ ಇಚ್ಛೆಯನ್ನು ಕೂಡ ಅದ್ರ ಮೂಲಕ ನೀವು ಬಳಕೆ ಮಾಡೋದಕ್ಕೂ ಕೂಡ ಒಂದು ಅವಕಾಶ ಆಗುತ್ತೆ. ಜೊತೆಗೆ ಇತರೆ ಉಪಯೋಗಗಳು ಕೂಡ ಅದರಿಂದ ಆಗುತ್ತೆ ಅನ್ನೋದು ನನ್ನ ಪರ್ಸ್ನಲ್ ಅಭಿಪ್ರಾಯ. ಐ ಹೋಪ್ ದಿಸ್ ಹೆಲ್ಪ್ಸ್ ಯು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸುವಂತಹ ಸಂದರ್ಭ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಸೌಂದರ್ಯ ಜ್ಞಾನ ಸೀರೀಸ್ ನಡೀತಾ ಇದೆ, ಜೊತೆಗೆ ನಿಮಗಾಗಿ ಸೌಂದರ್ಯ ಜ್ಞಾನ ಮೇಕ್ ಓವರ್ ಮ್ಯಾಜಿಕ್ ಸೀರೀಸ್ ಕೂಡ ನಡೀತಾ ಇದೆ. ಎರಡಕ್ಕೂ ನಿಮ್ಮ ಪ್ರೀತಿ ಇರಲಿ. ಇದೆಲ್ಲವನ್ನು ನಿಮಗೋಸ್ಕರ ತರ್ತಾ ಇರುವಂಥ ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೂ ಕೂಡ ನಿಮ್ಮ ಪ್ರೀತಿ ಯಾವತ್ತೂ ಇರಲಿ ಅಂತ ಹೇಳ್ತಾ ನಮಸ್ಕಾರ.